ಬುಡ್ಡಿ ಬಿಟ್ಟಿದಾರಲ್ಲ, ದೀಪಕ್ಕೋಸ್ಕರ ದೀಪ ವಿಜಯ್ ಅವರು ಚಿತ್ರಕಲಾ ಸಂಗ್ರಹಣೆ ಕಡೆಗೆ ತಮ್ಮ ಗಮನ ಹರಿಸಿರುವುದು ಸ್ವಾಭಾವಿಕ. 150ಕ್ಕೂ ಅಧಿಕ ವರ್ಣರಂಜಿತವಾದ ಚಿತ್ರಕಲೆಗಳಲ್ಲಿ ತಂಜಾವೂರು, ಗೋಲ್ಕೊಂಡ, ಬಿಜಾಪುರ್, ಮೈಸೂರು ಶೈಲಿಯ ಚಿತ್ರಗಳಿಂದ ಹಿಡಿದು ಸುರಪುರ ಶೈಲಿಯ ಚಿತ್ರಗಳನ್ನು ಪ್ರಮುಖವಾಗಿ ಕಾಣಬಹುದು. ಬೆಲೆ ಕಟ್ಟಲಾಗದ ನಶಿಸಲ್ಪಡುತ್ತಿದ್ದ ಕೆಲ ಚಿತ್ರಗಳ ನೈಜತೆಗೆ ಚ್ಯುತಿ ಬಾರದಂತೆ ಅವುಗಳನ್ನು ಸಂರಕ್ಷಿಸಿ ಸೌಂದರ್ಯಕ್ಕೆ ಪುನಶ್ಚೇತನ ನೀಡಿರುವುದು ಅವರ ಕಲಾಪ್ರಭುತ್ವಕ್ಕೆ ಸಾಕ್ಷಿಯಾಗಿದೆ. ಸರ್, ಇದು ರಾಯಚೂರು ಜಿಲ್ಲೆಯಿಂದ ಕಲೆಕ್ಟ್ ಮಾಡಿರೋದು ಈ ಪೇಂಟಿಂಗ್ ರೀ. ಇದರೊಳಗೆ ರಾಯಚೂರು ಜಿಲ್ಲೆ ಅಂದರೆ ದಾಸ ಪರಂಪರೆಯಲ್ಲಿ ಜಾಸ್ತಿ ಇದೆ ಸರ್. ಇದರೊಳಗೆಲ್ಲ ದಾಸರು ಇದ್ದಾರೆ ಸರ್. ಇದರೊಳಗೆ ವಿಜಯದಾಸರು, ಪುರಂದರದಾಸರು, ಕನಕದಾಸರು, ಆಲ್ಮೋಸ್ಟ್ ಅಲ್ಲಿ ಎಲ್ಲ ದಾಸರು ಇದ್ದಾರೆ ಸರ್. ದಾಸರದೊಂದು ಪೇಂಟಿಂಗ್ ಸರ್ ಇದು. ಇದರೊಳಗೆ ಇದು ಅಚ್ಯುತ ದೇವರಾಯ, ಆನೆಗೊಂದೆ ದೊರೆಗಳು ಇದ್ದಾರೆ ಸರ್. ಇವರ ಅಪೂರ್ವ ಸಾಧನೆಯನ್ನು ಗುರುತಿಸಿ ಸರ್ಕಾರದ ವತಿಯಿಂದ ಪ್ರಾಚೀನ ವಸ್ತುಗಳ ಸಂಗ್ರಹಣೆಗಾಗಿ ಸ್ಥಳಾವಕಾಶವನ್ನು ಮಾಡಿಕೊಡಲಾಗಿದ್ದು ಅದನ್ನು ಅವರು ಕಲಾಗಾರವನ್ನಾಗಿ ಪರಿವರ್ತಿಸಿದ್ದಾರೆ. ಇಲ್ಲಿಯ ಚಿತ್ರಗಳು ಹಾಗೂ ಶಿಲ್ಪಕೃತಿಗಳು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತವೆ. ಸರಳಜೀವಿ ವಿಜಯ್ ಅವರು ತಮ್ಮ ಕಲಾಜೀವನದಲ್ಲಿಯೇ ಕೈಲಾಸವನ್ನು ಕಂಡು ಮುಂದಿನ ಪೀಳಿಗೆಗಾಗಿ ಅನೇಕ ಕನಸುಗಳನ್ನು ಕಟ್ಟಿದ್ದಾರೆ. ವಿಜಯ್ ಅವರೇ, ಈ ಇಷ್ಟೊಂದು ಬೆಲೆ ಬಾಳುವ ಕಲಾಕೃತಿಗಳೇನಿದಾವಲ್ಲ, ಅದನ್ನೆಲ್ಲ ಸಂಗ್ರಹಣೆ ಮಾಡ್ತಿರ್ಬೇಕಾದ್ರೆ ಖರ್ಚಾಗಿರ್ತಲ್ಲ ದುಡ್ಡು? ಹೌದು ಸರ್. ಮತ್ತೆ ಅದನ್ನು ಯಾವ ರೀತಿ ನೀವು ಖರ್ಚನ್ನು ಬರ್ಸಿದ್ರಿ ಅಂತ? ನನ್ನ ಪೇಂಟಿಂಗ್ಸ್ ಶೋ ಮಾಡ್ತಿರ್ತೇನೆ ರೀ. ಅದರಿಂದ ಬಂದಿರೋ ದುಡ್ಡಿಂದ ನಾನು ಹೊಟ್ಟೆಗೆ ಎಷ್ಟು ಬೇಕು, ಬಟ್ಟೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಬಾಕಿದೆಲ್ಲ ಇದಕ್ಕೆ ಇನ್ವೆಸ್ಟ್ ಮಾಡ್ತೇನೆ. ಅಂದರೆ ನೀವೇನು ಪ್ರದರ್ಶನಕ್ಕೆ, ಎಕ್ಸಿಬಿಷನ್ಗೆ ಏನು ಹೋಗಿರ್ತೀರಿ? ಈ ಡೆಲ್ಲಿ, ಬೆಂಗಳೂರು, ಬರೋಡಾ, ಬಾಂಬೆ ಮತ್ತು ಈ ಲಂಡನ್ ಎಲ್ಲ ಹೋಗಿ ಬಂದಿದ್ದೀರಾ? ಅಲ್ಲಿ ಮಾರಾಟ ಆಗಿರುವಂತಹ ನಿಮ್ಮ ಕಲೆಗಳನ್ನೆಲ್ಲ ಆ ಬಂದಿರೋ ಆದಾಯದಿಂದ ಇವೆಲ್ಲ ಕಲೆಕ್ಟ್ ಮಾಡ್ತೇನೆ ರೀ. ಓಹೋ, ಸರಿ ಸರಿ ಸರಿ. ಮತ್ತು ಹಾಗಾದರೆ ಇದು ಯಾರಾದರೂ ಅಬ್ಜೆಕ್ಷನ್ ಮಾಡ್ಬೋದಲ್ಲ? ಇದು ನಮ್ಮ ಸಂಗ್ರಹಾಲಯ ತಂದಿರ್ಬೋದು, ಅಥವಾ ಪ್ರಾಚ್ಯ ವಸ್ತುದವರು, ಅಥವಾ ಏನಾದರೂ ರಿಜಿಸ್ಟ್ರೇಷನ್ ಏನಾದರೂ ಮಾಡಿದ್ದೀರಾ ಅದ್ರ ಬಗ್ಗೆ? ಇದನ್ನೆಲ್ಲ ನಾನು ಕಲೆಕ್ಟ್ ಮಾಡಿದ ಡಿಕ್ಲೇರ್ ಮಾಡ್ತೇನೆ ರೀ ಗೌರ್ಮೆಂಟ್ಗೆ, ASIಗೆ. ಅವರಿಂದ ರಿಜಿಸ್ಟ್ರೇಷನ್ ಮಾಡಿಸ್ಕೊತೇನೆ ರೀ. ASI ಅಂದರೆ ಸರ್ ಇಂಡಿಯಾ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಸರಿ ಸರಿ. ಅದು ಅಲ್ಲಿ ನೀವು ಪ್ರತಿಯೊಂದು ಆರ್ಟಿಕಲ್ ನಿಮ್ದು ಕಲಾಕೃತಿ ರಿಜಿಸ್ಟ್ರೇಷನ್ ಇದೆ? ಹೌದು ಸರ್, ಹೌದು ಸರ್. ಮತ್ತೆ ಸರ್ಕಾರಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡಿದಿರಂದ್ಮೇಲೆ ಸರ್ಕಾರದಿಂದ ಏನಾದರೂ ಅನುದಾನ ಅಥವಾ ಸಹಾಯ ರೂಪದಲ್ಲಿ ಏನಾದರೂ ಬರ್ತಾ ಇದೆಯಾ? ಇಲ್ಲ, ನನಗೆ ಅದ್ರ ಸಲುವಾಗಿ ನಾನು ಯಾವುದು ಟ್ರೈ ಮಾಡಲಿಲ್ಲ ಸರ್. ಅಂದರೆ ನೀವು ಪ್ರಯತ್ನನೇ ಮಾಡಿಲ್ಲ ಸರ್, ಮಾಡಿಲ್ಲ. ಆಮೇಲೆ ಇದೊಂದು ಮನೆ ಕೊಟ್ಟಿದ್ದಾರೆ ರೀ, ಅದನ್ನು ಡಿಸ್ಪ್ಲೇ ಮಾಡಲಿಕ್ಕೂ ಅಂದ್ರೆ ಇದೆಲ್ಲ ಮ್ಯೂಸಿಯಂ, ಈಗ ಸಂಗ್ರಹಾಲಯ ಮಾಡೋಕ್ಕೆ ಅಂದ್ರೆ ಸರ್ಕಾರನೇ ಕೊಟ್ಟಿದೆ ಸರ್ಕಾರ. ವಿಜಯ್ ಅವರೇ, ಈ ಸಂಗ್ರಹಾಲಯದ ಬಗ್ಗೆ ಮುಂದಿನ ಯೋಜನೆಗಳು, ಗುರಿಗಳೇನಾದರೂ ಇಟ್ಟುಕೊಂಡಿದ್ದೀರಾ? ಸರ್, ಹಾಕೊಂಡಿದ್ದೀನಿ ಸರ್. ಆದರೆ ಎಷ್ಟು ಮಟ್ಟಿಗೆ ಅದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಇಷ್ಟು ವರ್ಷ ಆಯಿತು ಇಷ್ಟು ವಸ್ತುಗಳು ಕಲೆಕ್ಟ್ ಮಾಡಲಿಕ್ಕೆ. ಆದರೆ ಈಗ ಮುಂದೆ ಸ್ವಲ್ಪ ಬಾಕಿ ಉಳಿದಿದೆ. ಅದೊಂದು ಇದಕ್ಕೆ ವ್ಯವಸ್ಥಿತವಾಗಿ ಒಂದು ಕಡೆ ಇಟ್ಟರೆ ನನ್ನ ಕರ್ತವ್ಯ ಪೂರ ಮುಗ್ದಂಗೆ ಆಗ್ತದೆ. ಒಂದು ಕಡೆ ಇಟ್ಟರೆ ಅಂದರೆ ಮತ್ತೆ ಡಿಸ್ಪ್ಲೇ ಮಾಡಿ ಇಟ್ಟರೆ ಜನರ ಸಲುವಾಗಿ ವಸ್ತು ಪ್ರದರ್ಶನ. ಅಂದರೆ ಅದಕ್ಕೋಸ್ಕರ ಏನಾದರೂ ಜಮೀನೆಲ್ಲ ಇದೆ ರೀ, ಒಂದು 4 ಎಕರೆ ಇದೆ. ಅದ್ರ ಸಲುವಾಗಿ ಅಂತ ತೊಗೊಂಡಿರೋದಿದೆ. ಅದ್ರ ಒಂದು 4 ಹೆರಿಟೇಜ್ ಬಿಲ್ಡಿಂಗ್ಸ್ ಎಲ್ಲ ಮಾಡೋದು, ಆಮೇಲೆ ಒಂದು ಮ್ಯೂಸಿಯಂ ಮಾಡೋದು, ವ್ಯವಸ್ಥಿತವಾಗಿರೋಂಥದ್ದು ಪಬ್ಲಿಕ್ ಸಲುವಾಗಿ ಮಾಡಬೇಕು ಅಂತ ನನ್ನ ಇಂಟೆನ್ಷನ್ ಇದೆ. ವಿಜಯ್ ಹಾಗರುಂಡಿಗೆಯವರು ನಮ್ಮ ನಾಡಿನ ಆದರ್ಶ ವ್ಯಕ್ತಿಗಳು ಅಂತಂದರೆ ಅದು ಅತಿಶಯೋಕ್ತಿ ಆಗಲಾರ್ದು. ಯಾಕೆಂದರೆ ಸುರಪುರ ಚಿಕಣಿ ಕಲೆ ಅಂತಂದರೆ ಜನರು ಮರೆತು ಹೋಗಿದ್ರು ಅದೇನು ಅಂತ. ಅಂಥ ಕಲೆಯನ್ನು ಶೋಧಿಸಿ ಅಧ್ಯಯನ ಮಾಡಿ ಬೆಳಕಿಗೆ ತಂದು ದೇಶ ವಿದೇಶಗಳಲ್ಲಿ ತಮ್ಮದೇ ಆದ ಕಲಾಕೃತಿಗಳನ್ನು ನಿರ್ಮಾಣ ಮಾಡಿ ಮಾರಾಟ ಮಾಡಿ
ಮತ್ತು ಅವ್ರು ಬಂದ ಆದಾಯವನ್ನು ತಮ್ಮ ಸ್ವಂತಕ್ಕೆ ಬಳಸಲಾರ್ದೇನೆ ಮತ್ತೆ ಈ ಕಲಾಕೃತಿ ಸಂಗ್ರಹಾಲಯಕ್ಕಾಗಿ ಬಳಸ್ಕೊಂಡಿದ್ರು. ನಿಜವಾಗಲೂ ಅವರು ಒಬ್ಬ ಕಲಾ ಋಷಿ ಅಂತಂದರೆ ತಪ್ಪಾಗಲಾರದು. ಇವರ ಈ ಸಂಗ್ರಹಾಲಯದಲ್ಲಿ ಇನ್ನೂ ಹೆಚ್ಚಿನ ಕಲಾಕೃತಿಗಳು ಮೂಡಿ ಬರಲಿ, ನಮ್ಮ ನಾಡಿಗೆ ಹಾಗೂ ಮುಂದಿನ ಯುವ ಪೀಳಿಗೆಗೆ ದಾರಿದೀಪ ಆಗಲಿ ಅಂತ ಹೇಳಿ ನಾವೆಲ್ಲರೂ ಆಶಿಸೋಣ. ನಮಸ್ಕಾರ ವಿಜಯ.